गाइस वेलकम बैक टू आवर चैनल। तो हम आ गए हैं कंतारा चैप्टर 1 के साथ। और यार मेरा सही बताऊं बहुत ज्यादा मन कर रहा था इसको देखने का, क्योंकि मतलब हम लोगों ने पार्ट 1 देख रखा है। एक्चुअली इसका पार्ट 1 ये आया है, इससे पहले अलग ही था कुछ, है ना। बट वो मूवी बहुत जबरदस्त है और ये बोला जा रहा है कि लाइक ब्लॉकबस्टर होने वाली है। और मेरे ना एक फ्रेंड है, ही इज फ्रॉम साउथ ओनली, है ना। तो वो जब मूवी देखने जा रहा था वो मेरे को बोल रहा था यार मैं तो कंतारा देखकर जा रहा हूँ। तो लाइक मेरे को इतना दिल था मतलब कंतारा देखने का, बट मेरे को ये था कि मेरे को आप लोगों के साथ देखनी थी। और हम लोगों ने कंतारा 1 तो देख रखी है, मैंने भी, दिया ने भी। तो यार वो तो ना एक नंबर मूवी थी लिटरली। बाकी देखते कि ये वाला पार्ट कैसे होने वाला है, इसका इंट्रो सीन कैसे होने वाला है। सो फिर आप भी देखिए, हम भी देखते हैं। लेट्स स्टार्ट। वो स्टार्टिंग में ही भगवान, उनके बच्चे को आ गया ना उनके। ये तो वही हमने देखा है, ये तो scene। गायब। वही। और उनको वो बड़े तक वही ट्रॉमा है ना कि लाइक वही इससे नींद खुल जाती है इनकी। ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಕಮಲ ಎಂತಂತೆ? ಎಂತ ನೋಡು, ಅಜ್ಜನ ಗಣ್ಣು ಆಗಾಗ ಫೈರ್ ಆಗ್ತಾ ಇರ್ತದೆ. ನೀವು ಕತೆ ಮುಂದುವರಿಸಿ, ಪೆಟ್ಟುವರಿ ಗಟ್ಟಿ ಉಂಟು. ಎಂತದಂತ ಕತೆ? ಸುಮಾರು ವರ್ಷಗಳ ಹಿಂದೆ ಈಶ್ವರನ ಗಣಗಳು ನೆಲೆಸಿದ ಜಾಗ ಇದು. ಗಣಗಳಂದ್ರೆ? ನಾವು ನಂಬುವ ದೈವ, ಪ್ರಕೃತಿಯಲ್ಲಿ ವಿಲೀನವಾದ ಶಕ್ತಿ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನ, ಮಾಯಾಲೋಕದಿಂದ ಈಶ್ವರ ದೇವರು ಧರ್ಮ ಕಾಪಾಡಲಿಕ್ಕೆ ಗಣಗಳನ್ನು ಕಳಿಸ್ತಾರಂತೆ. ಹೀಗೆ ಬಂದವರಲ್ಲಿ ಒಬ್ಬ ನಾವು ನಂಬುವಂತ ಪಂಜುದೇವ. ಧರ್ಮದ ಕಡೆ ಸಾಗುವವರ ರಕ್ತ ಕುಡಿಲಿಕ್ಕೆ ಅವನ ಬೆನ್ನಿಗೆ ಇನ್ನೊಬ್ಬ ಬರ್ತಾನೆ, ಉಗ್ರ ರೂಪಿ ಗುಳಿಗ. ಈ ಎಲ್ಲಾ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಹೆಸರು. ಕದಂಬರು ಬನವಾಸಿಯನ್ನ ಆಳ್ತಿದ್ದ ಕಾಲ. ಪಡವಣದ ಪಾಳೆಗಾರರು ಕದಂಬರ ಕೆಳಗೆ ಸಾಮಂತರಾಗಿ ಮೆರೀತಿತ್ತು. ನೆತ್ತರ ಕೋಡಿ ಹರಿಸಿ ತನ್ನ ಕತ್ತಿಯ ಬಲದಿಂದಲೇ ಸಾಮಂತರಿಗೆ ಅರಸನಾದವನು ಮನುಷ್ಯ ರೂಪದಲ್ಲಿದ್ದ ಒಬ್ಬ ರಾಕ್ಷಸ, ಬಾಂಗ್ರದ ವಿಜಯೇಂದ್ರ. ಹೊರಗಿನ ಪ್ರಪಂಚದ ಅರಿವೇ ಇಲ್ಲದೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ನಮ್ಮ ಹಿರಿಯರಲ್ಲಿ ಬೈದಿ ಕನಸುಗಣ್ಣಿನ ಸಣ್ಣ ಹುಡುಗಿ. ಜಬ್ಬಣ್ಣ ಇಲ್ಲಿ ನೋಡು, ಚಂದ ಉಂಟಲ್ಲ. ಕಾರ್ಣಿಕದ ಕಲ್ಲ ಅಂತ. ಪ್ರಕೃತಿಯನ್ನೇ ಆರಾಧಿಸುವ ನಮ್ಮವರು ಆ ಕಲ್ಲಲ್ಲಿ ದೈವತ್ವವನ್ನ ಕಾಣುವ ಹೊತ್ತಲ್ಲಿ ಆ ತಿಳಿ ನೀರಿನಲ್ಲಿ ನೆತ್ತರು ಹರಿಯಿತು. ಇದು ವಹಿ ರಾಜ. ಇದೆಲ್ಲವನ್ನು ದೂರದಿಂದ ಒಬ್ಬ ನೋಡ್ತಾ ಇದ್ದ, ಮಾಯಕಾರ. ಪೂರೆ ಕಿ ಪೂರೆ ಗಟ್ಟಿರಟ್ಟೆಯ ನಮ್ಮ ಹಿರಿಯರು ಬಾಂಗ್ರದವರಿಗೆ ಜೀತದಾಳಾದರು. कितना क्रूर राजा था ना। छी भाई कितना गंदा राजा। पत्थर नहीं हटाया उसने, पैर काट दिया। गलत। ಅರಸ ಒಂದು ದಿನ ಸಮುದ್ರ ಸ್ನಾನ ಮಾಡುವಾಗ ಮಾಯಕಾರ ದೂರದಲ್ಲಿ ಕೂತು ಗಾಳ ಹಾಕ್ತಿದ್ದ. ಅವನ ನೆತ್ತರು ನೀರಿಗೆ ತಾಗಬಾರದು. तो कोई गलती भी नहीं है। चार है।
ಸಾಂಬಾರ ಪದಾರ್ಥಗಳನ್ನು ನೋಡಿ Mechanical ಅರಸನ and ಕಣ್ಣು gypsy. ಮಿಂಚುತ್ತದೆ. ಬೆಳ್ಳಿ ಬಂಗಾರದ ಹಾಗೆ ಹೊಳೆಯದಿದ್ರೂ ಅದೇ ಅವರ ವ್ಯಾಪಾರದ ಬುನಾದಿಯಾಗಿತ್ತು. ಇದೆಲ್ಲಿ ದೊರಕಿದ್ದು? ಈಶ್ವರನ ಹೂದೋಟ, ಈಶ್ವರ್ ಕಾಂತಾರ. ಅರಸನ ಹತ್ರ ಎಲ್ಲವೂ ಇತ್ತು, ಕಾಂತಾರ ಒಂದನ್ನು ಬಿಟ್ಟು. उसी नदी में लेके आना. ದಾರಿ ಸರಿ ಉಂಟಲ್ಲ? ಮಾಯಕಾರನ ಮಾಯಕ್ಕೆ ಅರಸ ಸಿಲುಕಿದ್ದ. कैसा मतलब इतना अत्याचारी राजा, उसका बच्चा गिराना नहीं चाहिए. घोड़ा भाग गया. ಆ ಬೆಳಕಲ್ಲಿ ಎಲ್ಲವನ್ನು ಕಣ್ತುಂಬಿಕೊಂಡ. ಈಶ್ವರನ ಹೂದೋಟ. ಆದ್ರೆ ಅದು ಬರೀ ಬೆಳಕಲ್ಲ, तो घंटा कितना खतरनाक लग रहा है ये. वही Oh my सुअर है god. ना. ಇಲ್ಲೇ ಇರು. और कंतारा तो वैसे भी अपने लोगों को रक्षा करता है, तो राजा को भी मार देंगे. उछल चल रहा है ना. मार दिया क्या? क्या उस बच्चे को भी? ವಾಂಗ್ರದ ಅರಸ. वो तो वही आदमी है ना. वागिन के अंदर ओया. ಸ್ವಾಮಿ ಪಂಜರಳಿ. ಏನೇ ಕಾರಣಕ್ಕದ ಬಂದಗೆ ವಿನಾಶಕಾರಿ ಆಲೋಚನೆಗಾರನೇ ಬೇಡ. ಅಗ್ರನೆತ್ತರಿ ಬಂದಗೆ ಮೂರ್ತೆ ಸುತ್ತ. ओया. ಎಂತ ಸ್ವರ ಒಡಮುಟ್ಟಕ್ಕೇನುಂಡ. इनको देखता मानते हैं. ಕಾಲಡೆ ಪರಡದೆ. ಮಾತನ್ನೆಲ್ಲ ಕೆಬೆಡಿ ಕೇಳಡೆ. ಉಡಲಡೆ ಪರಪಡೆ. और वो बच्चा ದಿಕ್ಕು ದೆಸೆ ಇಲ್ಲದೆ ಓಡಿ ಹೋದ ರಾಜಶೇಖರ ಸೇರಿದ್ದು ಮಾತ್ರ ಕಡಪ ದಿಕ್ಕಿಗೆ. उस नदी में. ಒಂದು ಕಡೆ ಆರಾಧನೆಯಿಂದ ನೆಮ್ಮದಿ ಕಂಡುಕೊಂಡವರಿದ್ರೆ, ಇನ್ನೊಂದು ಕಡೆ ಆವಾಹನೆಯಿಂದ ಶಕ್ತಿ ಸಂಚಯ ಮಾಡುವವರಿದ್ರು. ರಾಜಶೇಖರ ಹೇಳಿದ ಕಾರ್ಣಿಕದ ಕಥೆಯಿಂದ ಕಡಪ ದಿಕ್ಕಿನವರಿಗೆ ಕಾಂತಾರದ ಶಕ್ತಿಗಳ ಮೇಲೆ ಕಣ್ಣು ಬಿತ್ತು. ಕಡಪ ದಿಕ್ಕಿನವರ ಸಹಾಯದಿಂದ ರಾಜಶೇಖರ ಆಸ್ಥಾನ ಸೇರಿಕೊಳ್ತಾನೆ. ಅಲ್ಲಿಂದ ಕತ್ತಲು ಮತ್ತು ಕರಾಳತೆ ಒಂದಾಯಿತು. शुक्र है यार, ये बच्चा अच्छा निकलेगा राजा भाई. ದಶಕಗಳೇ ಉರುಳಿದ್ರೂ ಕಾಂತಾರದ ಭಯ ರಾಜಶೇಖರನ ಎದೆಯಲ್ಲಿ ಹಾಗೇ ಉಳಿದಿತ್ತು. ಧರ್ಮದ ಬೀಡು ಬರಡಾದಾಗೆಲ್ಲ ಉಳ್ಳಾಯ ಮಳೆ ಸುರಿಸ್ತಾನಂತೆ. ಈ ಮಣ್ಣಲ್ಲಿ ದೈವತ್ವ ಮತ್ತೆ ಮತ್ತೆ ಹುಟ್ಟುತ್ತದೆ. ಬಾಳೊಳಗೊಂದು ಮಗು ಉಂಟಾ? ಯಾರಿಗೂ ಬೇಡದ ಮಗುವನ್ನು ಬೈದಿ ತನ್ನದಾಗಿಸಿಕೊಂಡ್ಳು. ಮೂಲದಲ್ಲಿ ಸಿಕ್ಕಿದ್ದಕ್ಕೆ ಅವನಿಗೊಂದು ಹೆಸರಿಟ್ಲು, ಪೆರ್ಮೆ. क्या नाम? देर में. ಇತ್ತ ಕಡೆ ರಾಜಶೇಖರ 2 ಮಕ್ಕಳ ತಂದೆ ಆಗ್ತಾನೆ. लेकिन क्या
ಆದರೆ ಹೆಣ್ಣು ಮಗುವಿಗೆ ಕೈಕಾಲಿನಲ್ಲಿ ಬಲ ಇಲ್ಲ ಅಂತ ಗೊತ್ತಾದಾಗ उसके हाथ पैर नहीं चलते हैं। ಇದನ್ನ ಈಶ್ವರನ ಹೂತೋಟ ಅಂತ ಎಂತ ಕರೆಯೋದು? ನಮ್ಮ ಉಲ್ಲಾಯ ಇಲ್ಲಿ ತಪಸ್ಸಿಗೆ ಬಂದಾಗ ನೆಮ್ಮದಿಯಿಂದ ಧ್ಯಾನ ಮಾಡ್ಲಿ ಅಂತ ಹೇಳಿ ಪಾರ್ವತಿ ದೇವಿಯವರು ಮಾಡಿಕೊಟ್ಟ ತೋಟ ಇದು. ಬೆರ್ಮೆ ಯಾರ ಹತ್ರ ಮಾತಾಡ್ತಿರೋದು? ಎಂತ ಆಗಿದೆ ಅವನಿಗೆ? ಬಾವಿಯಲ್ಲಿ ಸಿಕ್ಕಿದ್ದ ಮಗುವನ್ನು ತಗೊಂಡ್ ಬಂದು ಈಗ ಯಾರ ಹತ್ರ ಮಾತಾಡೋದು ಅಂತ ಕೇಳಿದ್ರೆ ನಾನೆಂತ ಮಾಡೋದು? ಬಾಬಾ ಬೆಳೀತಾ ಬೆಳೀತಾ ಇಲ್ಲಿನ ಕಾರ್ಣಿಕಕ್ಕೆ ಬೆರ್ಮೆ ಬೆರಗಾಗಿತ್ತು. कोई और दिखता है। ಅಂತಾರದ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕಳೇ. ಯಾಕೆ? ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ. ब्रह्म राक्षस रहता है। ಬ್ರಹ್ಮ ರಾಕ್ಷಸ. ಕಾಲ ಕಳೆದಂತೆ ಕಾಡಿನ ಉತ್ಪತ್ತಿಯನ್ನು ಉಪಯೋಗಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ನಮ್ಮ ಹಿರಿಯರು ಆ ಉತ್ಪತ್ತಿಯಲ್ಲಿ ಒಂದು ಪಾಲನ್ನು ದೈವಕ್ಕಿಟ್ಟು ಇನ್ನೊಂದು ಪಾಲನ್ನು ತಮಗುಳಿಸಿ ಮೂರನೇ ಪಾಲನ್ನ ಗಡಿಯಲ್ಲಿ ಕೊಂಡು ಹೋಗಿಡ್ತಾ ಇದ್ರು. ಅದನ್ನು ಬ್ರಹ್ಮರಾಕ್ಷಸ ಬಂದು ತಕೊಂಡು ಹೋಗ್ತಾನೆ ಅಂತ ನಂಬಿಸಿದ್ರು. ಕಾಂತಾರ ಮತ್ತು ಬಾಂಗ್ರದ ಮುಂದಿನ ಪೀಳಿಗೆಗೆ ಬ್ರಹ್ಮರಾಕ್ಷಸನ ಭಯವೇ ಒಂದು ಗಡಿಯಾಗಿತ್ತು. ವಯಸ್ಸಾಗ್ತಾ ಇದ್ದ ಹಾಗೆ ರಾಜಶೇಖರ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. उन्होंने अपने पुत्र को अधिकारी बना दिया। वाह यार, ರಾಜಾಧಿರಾಜ ರಾಜಮಾರ್ತಾಂಡ ಪ್ರಜಾ ಸಾರ್ವಭೌಮ ಬಾಂಗ್ರದ ಪುರಾಧೀಶ ಶ್ರೀ ರಾಜಶೇಖರ ವಂಶೋದ್ಧಾರಕ वाह यार, ಬಾಂಗ್ರದ ನೂತನಾಧಿಪತಿ ಶ್ರೀ 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 ಕುಲಶೇಖರ ಅರಸರಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. जैसे ये एसएससी यूज कर रहे हैं ना, हमारे देवता के लिए भी एसएससी यूज होता है, सेम। ಕುಲಶೇಖರ ರಾಜಗುರುಗಳಿಗೆ ನಮಸ್ಕಾರ ಮಾಡು. ಓಹೋ ಪುರೋಹಿತ್ರೆ ನಮಸ್ಕಾರ. ದೇವರ ಆಶೀರ್ವಾದ ಇರಲಿ. ಯಾವ ये तो एथीस्ट जैसे। ನನ್ನ ಆಶೀರ್ವಾದ ನಿಮ್ಮ ಮೇಲಿದ್ರೆ ಆಯ್ತು. हाँ, ये कम्प्लीटली ऐसा लग रहा है atheist है। और इनके पिताजी ऐसे बिल्कुल ही नहीं थे। ಕದಂಬರಿಂದ ಅರಸರಿಗೊಂದು ಉಡುಗೊರೆ. ಇಲ್ಲಿ ಕೊಡೊಮ್ಮೆ. ऐसा लग रहा है इनमें थोड़ा अहंकार है, क्रूर राजा। और ये देख रहे हैं इनके पिताजी। ಆಡಳಿತದಲ್ಲಿ ರಾಜ್ಯ ಸುಭಿಕ್ಷವಾಗಿರುವಾಗ ಮಗನಿಗೆ ಪಟ್ಟ ಕಟ್ಟುವುದು ಬೇಕಿತ್ತ? ನಾನ್ ಪಟ್ಟಕ್ಕೆ ಏರುದನ್ನು ನನ್ನಪ್ಪ ನೋಡ್ಲಿಲ್ಲ. ನನ್ನ ಅಪ್ಪನಿಗೋಸ್ಕರ ನಾನ್ ಮಾಡ್ಬೇಕಾದ್ದನ್ನ ನನ್ನ ಮಗನಾದ್ರೂ ಮಾಡ್ತಾನೆ ಅಂತ ನಂಬಿದ್ದೇನೆ. ಅವರಿಂದ ಆಗ್ತದ? ಅವನ ಹಿಂದೆ ನಾನಿದ್ದೇನಲ್ಲ. ನೀನೊಂದು ರಾಜ ಆಗಿ ನನ್ನನ್ನೊಂದು ಮಂತ್ರಿ ಮಾಡಿದ್ದಿದ್ದೆಲ್ಲ ಕುಲಶೇಖರ, ಇದೇ ಖುಷಿಲ್ಲ ಎಂತಾರು ಮಾಡ್ಬೇಕಲ್ಲ ಈಗ. ಎಂತ ಮಾಡೋದು ಮಾರೆ, ಯುದ್ಧ ಎಲ್ಲ ನನ್ನ ಅಪ್ಪನ ಕಾಲಕ್ಕೆ ಮುಗಿದೋಯ್ತು. ಆದ್ರೂ ರಾಜ್ಯಭಾರ ಮಾಡ್ಬೇಕಲ್ಲ. ಅದು ಸರಿಯೇ. ಒಂದು ಬೇಟೆಯಿಂದ ಶುರು ಮಾಡುವ. ಎಲ್ಲಿಗೆ ಹೋಗುದು? ಕಾಂತಾರ ಭಯಂಕರ ಕಾಡ. यार मतलब शॉकिंग था इंट्रो सीन तो, बहुत अब ज्यादा। ये पता है कि जो राजा के बेटे को गद्दी मिल गई है, अब देखते हैं कि वो कैसे, हमें तो इतना तो पता लग गया वो थोड़ा अथीस्ट टाइप का इंसान है जो राजा का बेटा है। अब देखते हैं कि वो कैसे सारी काया पलटते हैं। मोस्ट इम्पोर्टेंटली चलो वो एथिस्ट होता ना तो भी कोई दिक्कत नहीं थी, क्योंकि कंतारा को हम लोगों को अभी तक पता है कि जो लोग बुरे लोग होते हैं ना, जो पापी लोग होते हैं, उनके साथ ही वो बुरा करते हैं, वो बेसिकली प्रोटेक्ट करते हैं, है ना। और वो मेरे को वो क्रूल सा लग रहा है कि भाई जो मतलब कि जो अहंकार में आकर मतलब कि सारा लोगों को परेशान करेगा, तो शायद उसके साथ कुछ हो सकता है। और उसके पिताजी ने हमेशा बोला था कि आप उधर मत जाना, उधर ब्रह्म राक्षस रहता है, वो जा भी रहे शिकार करने, उधर ही जा रहे हैं। तो देखते हैं कि अगले पार्ट में क्या होगा। तो गाइस यही था हमारा रिएक्शन, आप लोगों को कैसा लगा प्लीज कमेंट करके जरूर बताइएगा। अगर अच्छा लगे तो प्लीज इस वीडियो को लाइक करिए, शेयर करिए, कमेंट और करिए। अगर इस चैनल पे नहीं तो सब्सक्राइब करिए। बाकी हम लोगों ने अपने इंस्टाग्राम हैंडल का लिंक डिस्क्रिप्शन में दिया है, तो अगर आप वहां से हमें फॉलो करना चाहते हैं तो आप कर सकते हैं। तो मिलते हैं एक और न्यू वीडियो के साथ, तब तक के लिए बाय।